ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹರರಾವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಏಕಾದಶಿ ದಿನದ ವ್ಲಾಗ್ ಆಗಿರುತ್ತೆ. ನಾನೇನೆಲ್ಲ ಹೋಗಿದ್ದೆ ಅನ್ನೋದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನು ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಪುಳಿಯೋಗರೆ ಮತ್ತು ರೈಸ್ ಮಾಡ್ಕೊಂಡಿದ್ದೆ. ಇನ್ನು ಪೂಜೆಗೆ ಅಂತ ಹೇಳಿ ದೇವ್ರ ನೈವೇದ್ಯಕ್ಕೆ ಇಡೋಣ ಅಂತೇಳಿ ಅವಲಕ್ಕಿದು ಸ್ವಲ್ಪ ಸ್ವೀಟ್ ಮಾಡ್ಕೊತಾ ಇದ್ದೆ. ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು 5 ಮಿನಿಟ್ಸು. ಅದಾದಮೇಲೆ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ಸ್ ತುಪ್ಪ ಹಾಕಿ ಮತ್ತು ಗೋಡಂಬಿ ದ್ರಾಕ್ಷಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೆ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು 1 ಕಪ್ ಆಗೋಷ್ಟು ಅವಲಕ್ಕಿ ನಾನು ತೆಕ್ಕೊಂಡಿದ್ದೆ ಅಲ್ವಾ, ಅದು ನೀರು ಹಾಕಿ ನೆನೆಸಿರೋದಕ್ಕೆ ಸ್ವಲ್ಪ ಅರಳಿದೆ ಅದು. ಮತ್ತು ನಾನು 1 ಕಪ್ ಆಗುವಷ್ಟು ಅವಲಕ್ಕಿನ ತಗೊಂಡಿರೋದು. ಇದು ಉಂತಿ ನೆನೆದ ಮೇಲೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅನ್ನದ ಥರ. ಇನ್ನು ಅದನ್ನು ಕೂಡ ನೀಟಾಗಿ ತುಪ್ಪ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ 1 ಅಚ್ಚಾಗುವಷ್ಟು ಬೆಲ್ಲ ತಗೊಂಡು ಅದನ್ನು 2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಕರಗೋಷ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಒಂದು ಕುದಿ ಬಂದರೆ ಸಾಕು. ಆ ನೀರನ್ನು ಈಗ ಅವಲಕ್ಕಿಗೆ ಹಾಕ್ತಾಯಿದ್ದೀನಿ. ನೀಟಾಗಿ ಸೋಸ್ಕೊಂಡು ಅದನ್ನು ಹಾಕಬೇಕು, ಇಲ್ಲ ಬೆಲ್ಲದಲ್ಲಿ ಸ್ವಲ್ಪ ಏನಾದರೂ ಗಲೀಜಿರುತ್ತೆ ಅಂತ. ಇನ್ನು ಅದು ಹಾಕಿ ಸ್ವಲ್ಪ ಹೊತ್ತು ನೀಟಾಗಿ ಕುದಿಸ್ಕೊಬೇಕು. ನೀಟಾಗಿ ಕುದ್ದಾದಮೇಲೆ ನಾನೊಂದು ಸ್ವಲ್ಪ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಕಾದರೆ ಕೊಬ್ಬರಿ ತುರಿನ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಇನ್ನು ಇದನ್ನು ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಟ್ಟರೆ ಪೂರ್ತಿ ಅವಲಕ್ಕಿ ಅರಳಿ ತುಂಬ ಗಟ್ಟಿ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ನಿಮ್ಗೆ ತೋರಿಸಿದ್ದೀನಲ್ಲ ನೋಡಿ, ಎಷ್ಟು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನಾನು ದೇವ್ರ ನೈವೇದ್ಯಕ್ಕೆ ಅಂತ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಇವತ್ತು ಪೂಜೆನ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಮಾರ್ನಿಂಗ್ 7 ಅಷ್ಟರಲ್ಲೇ ಮುಗಿಸ್ಕೊತಾ ಇದ್ದೆ. ಇವತ್ತು ಒಂದು 10:30 ಒಳಗೆ ಮಾಡ್ಬಿಟ್ಟು ಟೈಮ್ ನೋಡ್ಕೊಂಡಿದ್ದೆ, ಅಷ್ಟರಲ್ಲಿ ಮುಗಿಸೋಣ ಅಂತೇಳಿ. ದೇವ್ರ ಮನೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೊರ್ಗಡೆಯಿಂದ ಏನು ಹೂವು ತೊಗೊಬಂದಿರಲಿಲ್ಲ. ಗಣಗ್ಲ ಹೂವು ಅಂತ ಹೇಳ್ತಾರಲ್ಲ, ಅದಿತ್ತು. ಅಮ್ಮ ಕಿತ್ಕೊಬಂದು ಕೊಟ್ಟಿದ್ರು. ಸೊ ನಾನು ಅದನ್ನೆಲ್ಲ ಮುಡಿಸಿ ನೀಟಾಗಿ ಪೂಜೆನ ಶುರು ಮಾಡಿಕೊಂಡೆ. ಹಾಗೆಯೇ ಗಣಗ್ಲ ಹೂವು ಅಂತೂ ದೇವರಿಗೆ ತುಂಬಾ ಪ್ರಿಯವಾದ ಹೂವು ಅಂತಲೇ ಹೇಳ್ತಾರೆ. ಯಾವುದೇ ದೇವರಿಗೆ ದೇವಿಗಾಗಿರ್ಬೋದು ಎಲ್ಲದಕ್ಕೂ ಬಳಸ್ತಾರೆ. ನಾನು ಕೂಡ ಹಾಗೆ ಒಂದೊಂದು ಟೈಮ್ ಹೊರಗಡೆಯಿಂದ ಹೂವು ತಂದಿಲ್ಲ ಅಂದರೆ ಈ ಥರ ಗಣಗ್ಲ ಹೂವನ್ನೇ ದೇವರಿಗೆ ಪೂಜೆ ಮಾಡೋಕ್ಕೆ ಬಳಸ್ತೀನಿ. ಇನ್ನು ನಾನು ಒಳಗಡೆ ಎಲ್ಲ ಮಾಡಿ ಇನ್ನು ಹೊರಗಡೆ ತುಳಸಿ ಗಿಡಕ್ಕೂ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡೆ. ಇನ್ನು ಪೂಜೆ ಆದ ಸ್ವಲ್ಪ ಟೈಮ್ ಆದಮೇಲೆ ನಾನು ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಪುಳಿಯೋಗರೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಜೊತೆಗೆ ದೇವ್ರ ನೈವೇದ್ಯಕ್ಕೆ ಅಂತ ಮಾಡಿದ್ನಲ್ವ ಅವಲಕ್ಕಿದು ಸ್ವೀಟ್, ಅದು ಸ್ವಲ್ಪ ಹಾಕ್ಕೊಂಡು ಇನ್ನು ನಾನು ಕೂಡ ತಿಂಡಿನ ಮುಗಿಸ್ಕೊಂಡೆ. ನಾನು ತಿಂಡಿ ಮುಗಿಸೋಷ್ಟ್ರಲ್ಲಿ ಒಂದು 10:30ನೇ ಆಗಿತ್ತು ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸೋಷ್ಟ್ರಲ್ಲಿ ಸ್ವಲ್ಪ ಟೈಮ್ ಆಯಿತು. ಇನ್ನು ನನ್ನ ಹಸ್ಬೆಂಡ್ಗೆ ಇವತ್ತು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ತಿಂಡಿ ಎಲ್ಲ ಮುಗಿದ ತಕ್ಷಣ ಹಿಂದೆಯೇ ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡಬೇಕು. ಅವ್ರ ಮನೆ ಬಿಡೋದು ಒಂದು 12:50 1 ಅಷ್ಟರಲ್ಲಿ ಮನೆ ಬಿಡ್ತಾರೆ. ತಿಂಡಿ ಆದ ತಕ್ಷಣ ಹಿಂದೆಯೇ ಮಧ್ಯಾಹ್ನ ಊಟಕ್ಕೂ ಕೂಡ ರೆಡಿ ಮಾಡ್ಕೊಬೇಕು. ಸ್ವಲ್ಪ ಹೀರೆಕಾಯಿ ತೊಗೊಬಂದಿದ್ದೆ ಸಂತೆಯಿಂದ. ಅದನ್ನು ಬಳಸ್ಕೊಂಡು ಉಪ್ಸಾರು ಪಲ್ಯ ಮಾಡೋಣ ಅಂತ ಹೇಳಿ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಹೀರೆಕಾಯಿಂದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಮತ್ತು ಅದನ್ನು ಮಧ್ಯದಲ್ಲಿ ಕಟ್ ಮಾಡಬೇಕಾದ್ರೆ ವೈಟಾಗಿರುತ್ತಲ್ವ ತೊಗಟೆ, ಅದನ್ನೆಲ್ಲ ತೆಗೆದುಬಿಡ್ತಾಯಿದ್ದೀನಿ. ಅದನ್ನು ಹಾಕಿದ್ರೆ ಈ ಉಪ್ಸಾರು ಇನ್ನೂ ಸ್ವಲ್ಪ ಸ್ವೀಟ್ ಅಂತಲೇ ಅನಿಸುತ್ತೆ ಅಂತ ಹೇಳ್ಬೋದು. ನಂಗೆ ಜಾಸ್ತಿ ಸ್ವೀಟ್ ಅಂತಂದರೆ ಅದು ಇಷ್ಟ ಆಗೋಲ್ಲ. ಅದಕ್ಕಾಗಿ ನಾನು ಎಲ್ಲದರಲ್ಲೂ ಅದನ್ನು ತೆಗೆದ್ಬಿಟ್ಟು ನೀಟಾಗಿ ಪಲ್ಯಕ್ಕೆ ಯಾವ ಥರ ಸೈಜ್ ಬೇಕು ಆ ಥರ ಎಲ್ಲ ಹೀರೆಕಾಯಿನೂ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಉಪ್ಸಾರು ಹಾಗೆ ಮಾಡೋದ್ರಿಂದ ಬರೀ ಪಲ್ಯ ಆದರೆ ಏನು ಅನಿಸಲ್ಲ, ಬಟ್ ಉಪ್ಸಾರು ಮಾಡೋದ್ರಿಂದ ಅದರ ಸ್ವಲ್ಪ ಸ್ವೀಟ್ ಅಂಶ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಹೀರೆಕಾಯ್ದು. ಹಾಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದು ನಾನು ಪಲ್ಯಕ್ಕೆ ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು 3 ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡು ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ.
ಸಣ್ಣ ಸಣ್ಣದಾಗಿ ಹಚ್ಕೊಂಡು ಮತ್ತು ಒಂದು 3 ಹಸಿಮೆಣಸಿನ್ಕಾಯಿ ತಗೊಂಡು ಅದನ್ನು ಕೂಡ ಮಧ್ಯದಲ್ಲಿ ಕಟ್ ಮಾಡಿಕೊಂಡು 4 ಭಾಗ ಮಾಡ್ಕೊತಾ ಇದ್ದೀನಿ. ಇದು ಹಾಕಿದ್ರೆ ಸ್ವಲ್ಪ ಖಾರ ಸ್ಪೈಸಿ ಇರುತ್ತೆ ಅಂತೇಳಿ ಹಾಕ್ಕೊತಾ ಇದ್ದೀನಿ. ಕೆಲವರು ಕೆಂಪು ಮೆಣಸಿನ್ಕಾಯಿನೇ ಹಾಕೋತಾರೆ. ಸ್ವಲ್ಪ ಮತ್ತೆ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಹೀರೆಕಾಯಿನೂ ಮತ್ತು ಜೊತೆಗೆ ಬೇಳೆ ಹಾಕಿ ಕೂಗಿಸ್ಕೊಳ್ಳೋಣ ಅಂತ ಹೇಳಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ 1/2 ಲೀಟರಷ್ಟು ನೀರು ಹಾಕ್ಕೊಂಡು ಇನ್ನು ತೊಳೆದಿಟ್ಕೊಂಡಿರೋ ಬೇಳೆನ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಬೇಳೆ ಸ್ವಲ್ಪ ಹಾಲು ಥರ ಬರುತ್ತೆ ಬೆಂದಮೇಲೆ ಅಂತೇಳಿ. ಇನ್ನು ಕಟ್ ಮಾಡಿರೋ ಹೀರೆಕಾಯಿನೂ ಕೂಡ ಒಳಗಡೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಂಬಿಟ್ರೆ ನಮ್ಗೆ ಆವಾಗ ಹಾಕೊಳ್ಳೋಷ್ಟು ಏನು ಬೇಡ ಅಂತ ಹೇಳ್ತೀನಿ. ಇನ್ನು ಒಂದು ಟೊಮೆಟೊನ ಕಟ್ ಮಾಡಿಟ್ಕೊಂಡು ಒಂದು ವಿಷಲ್ ಬಂದರೆ ಸಾಕು, ಬೇಳೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ನೀವೇ ನೋಡ್ತಿರ್ಬೋದು ಯಾವ ಥರ ಒಂದು ವಿಷಲಿಗೆ ಬೆಂದಿದೆ ಅಂತೇಳಿ. ಇನ್ನು ಸಪ್ರೇಟ್ ಟೊಮೆಟೊ ತೊಗೊಂಡು ಖಾರದಲ್ಲಿ ರುಬ್ಕೊಂಡು ಆ್ಯಡ್ ಮಾಡಿಕೊಂಡ್ರೆ ಉಪ್ಸಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಬೇಳೆ ಎಲ್ಲ ನೀಟಾಗಿ ಬೆಂದಿರೋದ್ರಿಂದ ಒಂದು ಕಡೆ ನೀರು ಮತ್ತು ಹೀರೆಕಾಯಿ ಮತ್ತು ಬೇಳೆನ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ಇನ್ನು ಪಲ್ಯಕ್ಕೆ ಒಂದು ಬಾಣಲಿ ತೊಗೊಂಡು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನೆಲೆ ಹಾಕ್ಕೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅಷ್ಟೇ. ಅದಾದಮೇಲೆ ಈರುಳ್ಳಿನ ಕಟ್ ಮಾಡ್ಕೊಂಡಿರೋದು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಅಂದರೆ ಒಂಚೂರು ಗೋಲ್ಡನ್ ಬ್ರೌನ್ ಬರೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಅದು ಬೆಂದಿದೆ ಅಂತಂದರೆ ಗೊತ್ತಾದರೆ ಸಾಕು. ನೆಕ್ಸ್ಟ್ ಇನ್ನು ಬೇಯಿಸ್ಕೊಂಡಿರುವಂಥ ಹೀರೆಕಾಯಿ ಬೇಳೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಎಲ್ಲ ಕಡೆನೂ ಅದು ಈರುಳ್ಳಿ ಎಲ್ಲ ಜೊತೆ ಮಿಕ್ಸ್ ಆದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಲಾಸ್ಟಲ್ಲಿ ನಾನು ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಹಾಕಿದ್ಮೇಲೆ ಒಂದು ಟೇಸ್ಟ್ ಜಾಸ್ತಿ ಅಂತಲೇ ಹೇಳ್ಬೋದು. ನಾನು ಮಾಡೋದು ಇದೇ ಥರ ಹೀರೆಕಾಯಿ ಉಪ್ಸಾರು. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಇದೇ ಥರ ಮಾಡ್ತೀರಾ ಏನು ಅಂತೇಳಿ. ಇನ್ನು ನಾನು ಅಡುಗೆ ಮಾಡೋಷ್ಟರಲ್ಲಿ ಟೈಮ್ ಆಯ್ತು ಅಂತಲೇ ಹೇಳ್ಬೋದು. ಇನ್ನು ನನ್ನ ಹಸ್ಬೆಂಡ್ಗೆ ಮುದ್ದೆ ಜೊತೆ ಹೀರೆಕಾಯಿ ಉಪ್ಸಾರು ಮತ್ತು ಪಲ್ಯನ ಹಾಕಿ ಕೊಡ್ತಾಯಿದ್ದೆ. ಅವರು ಕೂಡ ಬೇಗ ಊಟ ಮುಗಿಸ್ಕೊಂಡು ಅವರು ಕೂಡ ಡ್ಯೂಟಿಗೆ ಹೊರಡಾಯಿತು. ಇನ್ನು ನಾನು ಇವತ್ತು ಏಕಾದಶಿ ಆಗಿರೋದ್ರಿಂದ ಬೇಗ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಬೇಗನೆ ಬೇರೆ ಕೆಲಸ ಏನಾದರೂ ಇದ್ದರೆ ಮುಗಿಸ್ಕೊಳ್ಳೋಣ ಅಂಥೇಳಿ ಮುಗಿಸ್ಕೊತಾ ಇದ್ದೆ. ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ಲೀನ್ ಮಾಡಿಕೊಂಡು ಇನ್ನು ಸಂಜೆ ಹೋಗಿ ಪಾಪುನ ಕರ್ಕೊಂಬರ್ಬೇಕಿತ್ತು. ಅವ್ನು ಕರ್ಕೊಂಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂಥೇಳಿ ಮುಗಿಸ್ಕೊತಾ ಇದ್ದೆ. ಇನ್ನು ಅಲ್ಲಿಂದ ಬಂದಮೇಲೆ ಯಾವ ಕೆಲಸನೂ ಕೂಡ ಮಾಡೋಕ್ಕಾಗಲ್ಲ ಅಂಥೇಳಿ ಇನ್ನು ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಇವತ್ತು ಏಕಾದಶಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಎಲ್ಲರೂ ರೆಡಿಯಾದರು. ನಾವು ಹೋಗೋ ಟೈಮಿಂಗ್ಸ್ ಬಂದು 5 ಆಗೋಯ್ತು ಈವ್ನಿಂಗು. ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಇನ್ನು 5 ಗಂಟೆ ಬಿಸಿಲು ಎಷ್ಟು ಹೊಡಿತಿದೆ ರೂಮಲ್ಲಿ, ಸಕ್ಕತ್ ಬಿಸಿಲು ಅಂತಲೇ ಹೇಳ್ಬೋದು. ಇನ್ನು ನಾನು ಅಮ್ಮ ಪಾಪು ಎಲ್ಲ ರೆಡಿಯಾಗಿ ಹೊರಡೋಣ ಅಂತೇಳಿ ಹೊರಡ್ತಿದ್ವಿ. ಇನ್ನು ನಾವು ಬಂದಿದ್ದು ದೇವಸ್ಥಾನ ಯಾವುದಂತ ಹೇಳಿದ್ರೆ ಇನ್ನು ಇದು ಒಳ್ಳೆ ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು. ಏಕಾದಶಿ ದಿನ ನಾವು ಬಂದಿದ್ದ ದೇವಸ್ಥಾನ ಮದ್ದೂರಿನಲ್ಲಿರೋ ನರಸಿಂಹಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ಬೋದು. ಐತಿಹಾಸಿಕ ಹೊಂದಿರುವಂಥ ದೇವಸ್ಥಾನ, 1000 ವರ್ಷಕ್ಕೂ ಹೆಚ್ಚು ಐತಿಹಾಸಿಕ ಹೊಂದಿದೆ ಅಂತಲೇ ಹೇಳ್ಬೋದು. ನಮಗೆ ಒಂದು ಪ್ರೌಡ್ ಫೀಲ್. ಯಾಕಂತ ಹೇಳಿದ್ರೆ ನಮ್ಮ ಊರಲ್ಲಿ ಇಂಥ ದೇವಸ್ಥಾನ ಈ ಥರ ಹೊಯ್ಸಳರ ಕಾಲದಲ್ಲಿ ಇನ್ನು 1000 ವರ್ಷಕ್ಕೂ ಹೆಚ್ಚು ಹಿಸ್ಟ್ರಿನೇ ಕ್ರಿಯೇಟ್ ಆಗಿರೋ ಒಂದು ದೇವಸ್ಥಾನ ಇಲ್ಲಿದೆ ಅಂತ ಹೇಳಿದ್ರೆ ನಮಗಂತೂ ಒಳ್ಳೆ ಪ್ರೌಡ್ ಫೀಲ್ ಅಂತಲೇ ಹೇಳ್ಬೋದು. ಇನ್ನು ತುಂಬ ಏಕಾದಶಿ ಇರೋದ್ರಿಂದ ತುಂಬ ಕ್ರೌಡ್ ಇತ್ತು. ಇನ್ನು ನಾವು ಸ್ವಲ್ಪ ನಮ್ಮ ಭಾವ ಪೊಲೀಸ್ ಆಗಿರೋದ್ರಿಂದ ನಾವು ಅಲ್ಲೇ ಡ್ಯೂಟಿ ಇರೋದ್ರಿಂದ ನಮ್ಮನ್ನ ಸ್ವಲ್ಪ ಡೈರೆಕ್ಟಾಗಿ ಎಂಟ್ರಿ ಕೊಡಿಸಿದ್ರು. ಇನ್ನು ಹೊರ್ಗಡೆ ಎಲ್ಲ ದೇವರಿಗೆ ಅಲಂಕಾರ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಗರುಡ ಗಂಬಕ್ಕೆ ಮತ್ತು ಗರುಡ ವಾಹನಕ್ಕೆ. ಇನ್ನು ನಾನು ನಿಮ್ಗೆ ತೋರಿಸಿರೋದು ದೇವ್ರದ್ದು ಡೈರೆಕ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಉಗ್ರ ನರಸಿಂಹಸ್ವಾಮಿದು
ಮತ್ತು ಈ ದೇವ್ರದ ವಿಶೇಷ ಏನಂತ ಹೇಳಿದ್ರೆ ಈ ದೇವರಿಗೆ 3 ಕಣ್ಣು ಮತ್ತು 8 ಕೈಗಳಿದೆಯಂತೆ. ಇನ್ನು ಸ್ವತಃ ಬ್ರಹ್ಮದೇವರಿಂದ ಸ್ಥಾಪಿಸಿರುವ ದೇವಸ್ಥಾನ ವಿಗ್ರಹ ಅಂತಲೇ ಹೇಳ್ಬೋದು. ಮತ್ತು ದೇವಸ್ಥಾನ ಸುತ್ತಮುತ್ತ ನರಸಿಂಹಸ್ವಾಮಿ ಅವರ ಕಲಾ ಕೃತಿಗಳನ್ನು ತುಂಬ ಅದ್ಭುತವಾಗಿ ಅಲ್ಲಿ ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು. ನಿಜ ಅದನ್ನೆಲ್ಲ ನೋಡೋಕ್ಕೆ ಕಣ್ಣು ತುಂಬ್ಕೊಳ್ಳೋಕ್ಕೆ ತುಂಬ ಆನಂದ ಆಗುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ನರಸಿಂಹಸ್ವಾಮಿಯವರ ಅವತಾರಗಳು ಮತ್ತು ಭಕ್ತ ಪ್ರಹ್ಲಾದ ಫಿಲಮಲ್ಲಿರುವ ಈ ಕಂಬದಲ್ಲಿ ಪ್ರತ್ಯಕ್ಷವಾಗುತ್ತಾರಲ್ಲ ನರಸಿಂಹ, ಆ ದೃಶ್ಯವನ್ನು ಕೂಡ ಇಲ್ಲಿ ಕಲೆಯಾಗಿ ನಿರ್ಮಿಸಿದ್ರು ಅಂತಲೇ ಹೇಳ್ಬೋದು. ಇನ್ನಿಲ್ಲೆಲ್ಲ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕಾದ್ರೆ ದೇವಸ್ಥಾನದಿಂದ ಪ್ರಸಾದ ಕೂಡ ಲಭ್ಯವಿತ್ತು ಅಂತಲೇ ಹೇಳ್ಬೋದು. ಮತ್ತು ಕೆಲವರು ದೇವಸ್ಥಾನಕ್ಕೆ ಸೇವಾ ಒಪ್ಕೊಂಡಿರೋರು, ಪೂಜೆ ಒಪ್ಕೊಂಡಿರೋರು ಈ ಥರ ಇಲ್ಲಿ ಜನಗಳಿಗೆ ಪ್ರಸಾದ ಮುಖಾಂತರ ಎಲ್ಲ ಸೇವೆ ಸಲ್ಲಿಸ್ತಿರ್ತಾರೆ ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ಇದೇ ಥರ ಕೊಡ್ತಿರ್ತಾರೆ. ನಾವು ಪ್ರಸಾದ ಎಲ್ಲ ಈಸ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತಿದ್ದು ಹೊರಟ್ವಿ. ಇನ್ನು ಹೊರಡುವಾಗ ಸೋಹಾನಂತೂ ಬರ್ತಾನೆ ಇರಲಿಲ್ಲ. ಅಲ್ಲೆಲ್ಲೆಲ್ಲ ಹೋಗ್ತಿರ್ತಾನೋ ಅಲ್ಲೆಲ್ಲ ನೋಡಿಕೊಂಡು ಇದು ಮಾಡಿಕೊಂಡು ಒಡ್ಡಾಡ್ತಾ ಇದ್ದ. ಹಾಗೆಯೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳಿ ಅವನಿಗೋಸ್ಕರ ಕಾಯ್ದು ನೆಕ್ಸ್ಟು ನಾವು ಇನ್ನು ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಲ್ಲೂ ಹೋಗಿದ್ವಿ. ಇನ್ನು ಏಕಾದಶಿ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಯವ್ರಿಗೆ ಯಾವುದೇ ಪೂಜೆ ಇರಲಿಲ್ಲ. ಬೆಳ್ಳಿಯಿಂದ ಅಲಂಕಾರ ಮಾಡಿ ದರ್ಶನಕ್ಕೆ ಇಟ್ಟಿದ್ದರು. ಇನ್ನು ವೆಂಕಟೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಬಂದ್ರಂತೂ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿದ್ರು ಅಂತಲೇ ಹೇಳ್ಬೋದು. ನಾವು ಕೂಡ ಇಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನು ವೈಕುಂಠ ದ್ವಾರ ದರ್ಶನ ಆ ಒಂದು ಥೀಮ್ ಇಟ್ಕೊಂಡು ಇಲ್ಲಿ ತಂದೆ ವೆಂಕಟೇಶ್ವರ, ತಾಯಿ ಪದ್ಮಾವತಿ, ಲಕ್ಷ್ಮೀ ದೇವಿಯವ್ರನ್ನ ಪೂಜೆಗೆ ಇಟ್ಟಿದ್ರು ಅಂತಲೇ ಹೇಳ್ಬೋದು. ಅದಂತೂ ತುಂಬ ಚೆನ್ನಾಗೇ ಇತ್ತು. ಇನ್ನು ಗರುಡ ವಾಹನನೂ ಕೂಡ ಇಲ್ಲಿ ಪೂಜೆಗೆ ಇಟ್ಟಿದ್ರು. ತುಂಬ ಸಿಂಪಲ್ಲಾಗಿ ಅದನ್ನು ಪ್ರದರ್ಶನಕ್ಕೆ ಚೆನ್ನಾಗಿ ಜನಗಳು ನೋಡೋಕ್ಕೆ ಇಟ್ಟಿದ್ರು ಅಂತಲೇ ಹೇಳ್ಬೋದು. ಇನ್ನು ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಪ್ರಸಾದನೂ ಕೊಡ್ತಾಯಿದ್ರು. ಅಲ್ಲೂ ಕೂಡ ಅದನ್ನು ಇಸ್ಕೊಂಡು ಸ್ವಲ್ಪ ದೇವಸ್ಥಾನ ಹತ್ರ ಕಾಲ ಕಳೆದು ಇನ್ನು ಅಲ್ಲಿಂದ ಮನೆಗೆ ಹೊರಟ್ವಿ. ಮನೆಗೆ ಸ್ವಲ್ಪ ಸಾಮಾನು ಬೇಕಿತ್ತು, ಬೆಲ್ಲ ಕೊಬ್ಬರಿ ಹಚ್ಚೋದಿತ್ತು ಹಬ್ಬಕ್ಕೆ, ಅದನ್ನು ತಗೊಂಡು ಅಲ್ಲಿಂದ ಮತ್ತು ಹೂವು ಪೂಜೆಗೆಲ್ಲ ಬೇಕಾಗಿರೋ ಸಾಮಾನು ತೊಗೊಂಡು ಮನೆಗೆ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಹಾಗೆ ಪೂಜೆ ಅಂತೂ ತುಂಬ ಚೆನ್ನಾಗೈತೆ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ನಾನು ಕೆಲವೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದಾದಮೇಲೆ ಇನ್ನು ನೆಕ್ಸ್ಟು ಸಂಕ್ರಾಂತಿ ಹಬ್ಬ ಬರ್ತಿದೆ. ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡಬೇಕು. ಬೆಲ್ಲ ಮತ್ತು ಕೊಬ್ಬರಿ ಹಚ್ಕೊಳ್ಳೋದಿದೆ. ಇವತ್ತೇ ಮಾಡ್ಕೊಬೇಕನ್ನೋದು ನಾನು ಅಂದ್ಕೊಂಡಿದ್ದೀನಿ. ಫೈನಲಾಗಿ ಎಷ್ಟು ಕಟ್ ಮಾಡ್ತೀನಿ ಏನಂತ ಗೊತ್ತಿಲ್ಲ. ಕಂಪ್ಲೀಟಾಗಿ ಇವತ್ತು ಮುಗಿಸ್ಬೇಕು. ಇನ್ನು 3-4 ಡೇಸಲ್ಲಿ ಅದೆಲ್ಲ 3 ಡೇಸ್ ಓನ್ಲಿ, 4 ಡೇಸ್ ಅಲ್ಲ, 3 ಡೇಸಲ್ಲಿ ಅದೆಲ್ಲ ಕಂಪ್ಲೀಟಾಗಿ ಸ್ವಲ್ಪ ಬಿಸಿಲಲ್ಲಿ ಡ್ರೈ ಆದರೆ ಓಕೆ. ಇವತ್ತು ಕಂಪ್ಲೀಟ್ ಎಷ್ಟಾದರೂ ಮುಗಿಸ್ತೀನಿ. ಈಗ ಆಲ್ರೆಡಿ ನಾವು ಮನೆಗೆ ಬಂದಾಗ 7:30 ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.